ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2023-24ನೇ ಸಾಲಿನ ಗ್ರೂಪ್ ಎ ಮತ್ತು ಬಿ ವೃಂದದ 384 KS ಹುದ್ದೆಗಳೇನಿದವು, ಆ ಒಂದು ಹುದ್ದೆಗಳಿಗೆ ಪರೀಕ್ಷೆಯನ್ನ ಜುಲೈ ತಿಂಗಳಲ್ಲೇ ನಡೆಸಬೇಕಾಗಿತ್ತು. ಆದ್ರೆ ಅದನ್ನ ಮುಂದೂಡಿ ಆಗಸ್ಟ್ 25ಕ್ಕೆ ಆ ಒಂದು KS ಪರೀಕ್ಷೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದೆ ಈ ಎಕ್ಸಾಮ್ ಕೂಡ ಮುಂದೆ ಹೋಗ್ಬೋದು ಅಂತ ಚರ್ಚೆಗೆ ಒಳಪಟ್ಟಿತ್ತು. ಅಂದ್ರೆ ಈ ಒಂದು ಎಕ್ಸಾಮ್ ಅನ್ನು ಕೂಡ ಪೋಸ್ಟ್ಪೋನ್ ಮಾಡಲಾಗುತ್ತೆ ಅಂತ ಚರ್ಚೆಗೆ ಒಳಪಟ್ಟಿತ್ತು. ಆದ್ರೆ ಈಗ KPSC ಇಲಾಖೆ ಏನಿದೆ, ಈ ಒಂದು ಗೊಂದಲಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಆಗಸ್ಟ್ 25ಕ್ಕೆ ಫಿಕ್ಸ್ ಆಗಿ ಈ ಒಂದು KS ಪರೀಕ್ಷೆಯನ್ನ ಆಗಸ್ಟ್ 25ಕ್ಕೆ ನಡೆಸೋದಕ್ಕೆ ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆದರೂ ಸಹ ಈ ಒಂದು ಎಕ್ಸಾಮ್ ಏನಿದಾವೆ KS ಎಕ್ಸಾಮ್, ಅವುಗಳನ್ನ ಮುಂದೂಡುವಂತೆ ಒತ್ತಾಯ ಮಾಡಲಾಗ್ತಿದೆ. ಹಾಗಾದ್ರೆ ಈ KS ಎಕ್ಸಾಮ್ ಆಗಸ್ಟ್ 25ಕ್ಕೆ ನಡೆಯದೆ ಮುಂದೆ ಹೋಗ್ತಾವ, ಯಾಕೆ ಈ ಒಂದು KS ಎಕ್ಸಾಮ್ ಅನ್ನ ಮುಂದೂಡೋದಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಏನಾದರೂ ಇದ್ರೆ ಅವು ಎಲ್ರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ. ಹಾಗೆ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಚಾನಲ್ನಲ್ಲಿ ಉಚಿತವಾಗಿರ್ತಕ್ಕಂಥ ಆನ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಈ ಒಂದು ನೋಟಿಫಿಕೇಶನ್ ಅನ್ನು ನೋಡೋದಾದ್ರೆ, ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಇದೆ. ಲೋಕಸೇವಾ ಆಯೋಗ ಕಚೇರಿ, ಉದ್ಯೋಗ ಸೌಧ, ಬೆಂಗಳೂರು. ದಿನಾಂಕ 30/7/2024 ಈ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಇಲ್ಲಿ ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಆಯೋಗವು 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 384 ಹುದ್ದೆಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಸಂಖ್ಯೆ PSC 509E1 2023 and 24 ದಿನಾಂಕ 26/2/2024 ಅಧಿಸೂಚನೆಯನ್ನ ಹೊರಡಿಸಿದ್ದು, ದಿನಾಂಕ 30/7/2024 ಆಯೋಗದ ಸಭೆಯಲ್ಲಿ ಚರ್ಚಿಸಲಾಗಿ ದಿನಾಂಕ 25/8/2024 ನಿಗದಿಪಡಿಸಿರುವ ಪೂರ್ವಭಾವಿ ಪರೀಕ್ಷೆಗೆ ಈಗಾಗಲೇ ಎಲ್ಲಾ ರೀತಿಯ ಪರೀಕ್ಷಾ ಪೂರ್ವ ಸಿದ್ಧತೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಪರೀಕ್ಷಾ ದಿನಾಂಕದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲವೆಂದು ತೀರ್ಮಾನಿಸಲಾಗಿದೆ ಎಂದು ಈ ಮೂಲಕ ಅಭ್ಯರ್ಥಿಗಳ ಮಾಹಿತಿಗಾಗಿ ಈ ಒಂದು ನೋಟಿಫಿಕೇಶನ್ ನ ಪ್ರಕಟಿಸಲಾಗಿದೆ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸಹಿ ಕಾರ್ಯದರ್ಶಿ, ಕೇಂದ್ರ ಲೋಕಸೇವಾ ಆಯೋಗ ಅಂತ ಇದೆ. ಅಂದ್ರೆ ಅಲ್ಲಿಂದ ಈ ಒಂದು 30ನೇ ತಾರೀಕು ಈ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದ್ದು, ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ 25/8/2024ಕ್ಕೆ ನಡೆಯುವಂತಹ KS ಪರೀಕ್ಷೆಗಳಿಗೆ ಯಾವುದೇ ರೀತಿಯಾಗಿ ಈ ಒಂದು ಪರೀಕ್ಷೆಯನ್ನ ಮುಂದೂಡದೆ ಆ ಒಂದು ದಿನಾಂಕದಂದು ಪರೀಕ್ಷೆಯನ್ನ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಏನಂತಂದ್ರೆ, ಈ ಒಂದು KS ಎಕ್ಸಾಮ್ ಏನಿದಾವೆ ಅವುಗಳನ್ನ ಮುಂದೂಡೋದಕ್ಕೆ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳಿಂದ ಒಂದು ಮನವಿಯನ್ನ ನೀಡಲಾಗಿದೆ. KPSC ಡಿಪಾರ್ಟ್ಮೆಂಟ್ಗೆ ಈ ಒಂದು KS ಎಕ್ಸಾಮ್ ಏನಿದೆ ಅವುಗಳನ್ನ ಆ ಒಂದು ಡೇಟ್ ಅನ್ನ ಮುಂದೆ ಹಾಕಿ ಅಂತೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಅದೇ ದಿನ ಆಗಸ್ಟ್ 25/2024 ವಿವಿಧ ಬ್ಯಾಂಕುಗಳಲ್ಲಿ ಖಾಲಿ ಇರುವಂತಹ 6128 ಗುಮಾಸ್ತ ಹುದ್ದೆಗಳೇನಿದಾವೆ, ಈ ಒಂದು IBPS ಸಂಸ್ಥೆ ನಡೆಸುವಂತಹ ಪರೀಕ್ಷೆ ಏನಿದೆ 6128 ಗುಮಾಸ್ತ ಹುದ್ದೆಗಳಿಗೆ ಅದೇ ದಿನ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಆ ಒಂದು ಗುಮಾಸ್ತ ಎಕ್ಸಾಮ್ಗಳಿಗೆ ಅದೇ ದಿನ ಪರೀಕ್ಷೆ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಕೂಡ 457 ಪೋಸ್ಟ್ ಖಾಲಿ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಪರೀಕ್ಷೆಗೆ ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಿರ್ತಾರೆ. ಹಾಗಾಗಿ ಎರಡೂ ಪರೀಕ್ಷೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಿದಂತಹ ವಿದ್ಯಾರ್ಥಿಗಳು ಒಂದು ಎಕ್ಸಾಮ್ ಅನ್ನ ಮಾತ್ರ ಬರೀಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಒಂದು ಎಕ್ಸಾಮ್ ಇಂದ ಆ ಅಭ್ಯರ್ಥಿಗಳು ವಂಚಿತರಾಗ್ತಾರೆ. ಹಾಗಾಗಿ ಈ ಒಂದು ಎಕ್ಸಾಮ್ ಅನ್ನ ಮುಂದೂಡೋದಕ್ಕೆ ಒತ್ತಾಯವನ್ನ ಮಾಡಲಾಗ್ತದೆ. ಇಲ್ಲಿ
ಆ ಒಂದು ಎಕ್ಸಾಮ್ ಡೇಟ್ ಏನಿದೆ ಅದು ಕೂಡ ಮುಂದೆ ಹೋಗ್ಲಿ, KS ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು 2 ಎಕ್ಸಾಮ್ಗೆ ಚಲನನ ಕಟ್ಟಿರ್ತಾರೆ. ಒಬ್ರ ಹತ್ರ ದುಡ್ಡು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಎಷ್ಟೋ ಕಷ್ಟಪಟ್ಟು ಎಷ್ಟೋ ದಿನಗಳಿಂದ ಪ್ರಿಪ್ರೇಷನ್ ಅನ್ನ ಮಾಡಿ ಕಷ್ಟಪಟ್ಟು ಓದಿ ಈ ಒಂದು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಹಾಗಾಗಿ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಆ ಒಂದು ಎಕ್ಸಾಮ್ ಪರೀಕ್ಷೆ ಬರೀಲಿಲ್ಲ ಅಂದ್ರೆ ಅವ್ರಿಗೂ ನಷ್ಟ ಆಗುತ್ತೆ. ಇಲ್ಲಿ ಎಕ್ಸಾಮ್ ಫೀಸ್ ಅನ್ನೋದಕ್ಕಿಂತ ಮೊದಲು ಈ ಒಂದು ಎಕ್ಸಾಮ್ ಫೀಸ್ ಅನ್ನೋದಕ್ಕಿಂತ ಎಷ್ಟೋ ವಿದ್ಯಾರ್ಥಿಗಳು ಆ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತಾರೆ. ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈಗ ತುಂಬಾನೇ ಕಾಂಪಿಟೇಷನ್ ಇದೆ. ಯಾವ್ದಾದ್ರು ಒಂದು ಗೌರ್ಮೆಂಟ್ ಜಾಬ್ ಆದ್ರೆ ಸಾಕು ಅಂತ ಕಾಯ್ತಾ ಕುಂತಿರುವಂತಹ ಅಭ್ಯರ್ಥಿಗಳಿಗೆ ಇದು ದೊಡ್ಡ ಹೊಡೆತವನ್ನ ಬೀಳಲಿದೆ. ಹಾಗಾಗಿ ಈ ಒಂದು ಎಕ್ಸಾಮ್ ಮುಂದೆ ಹೋಗ್ಲಿ, ಎಲ್ಲಾ ಅಭ್ಯರ್ಥಿಗಳು 2 ಎಕ್ಸಾಮ್ ಅನ್ನ ಬರೆಯುವಂತಾಗ್ಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಈ ಎಕ್ಸಾಮ್ ಏನಾದ್ರು ಮುಂದೆ ಹೋದ್ರೆ ಎಷ್ಟೋ ಅಭ್ಯರ್ಥಿಗಳು ಆ ಒಂದು IBPS ಕ್ಲರ್ಕ್ ಎಕ್ಸಾಮ್ ಏನಿದೆ ಅವುಗಳನ್ನ ಕೂಡ ಬರೀತಾರೆ, ಅವ್ರಿಗೂ ಜಾಬ್ ಸಿಗುತ್ತೆ, ಅವರು ಕೂಡ ಜೀವನದಲ್ಲಿ ಸೆಟ್ಲ್ ಆಗ್ತಾರೆ. ಎಷ್ಟೋ ಮಿಡಲ್ ಕ್ಲಾಸ್ ಅಭ್ಯರ್ಥಿಗಳು ಮನೆ ಬಿಟ್ಟು ಹೋಗಿ ಆ ಒಂದು ಇದಕ್ಕೆ ಪ್ರಿಪೇರ್ ಅನ್ನ ಮಾಡ್ತಾ ಇರ್ತಾರೆ. KS ಎಕ್ಸಾಮ್ ಆಗಿರ್ಬೋದು, IBPS ಎಕ್ಸಾಮ್ ಆಗಿರ್ಬೋದು. ಹಾಗಾಗಿ ಯಾವುದೇ ವಿದ್ಯಾರ್ಥಿ ಕೂಡ ಈ ಒಂದು ಎಕ್ಸಾಮ್ ನಿಂದ ವಂಚಿತರಾಗಬಾರ್ದು ಅನ್ನುವಂತಹ ಉದ್ದೇಶ ನಮ್ದು ಕೂಡ. ಈ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಲಿ, ಎಲ್ಲಾ ಅಭ್ಯರ್ಥಿಗಳು ಎಲ್ಲಾ ಎಕ್ಸಾಮ್ ಅನ್ನ ಬರೀಲಿ ಅಂತ ಆಶಿಸ್ತಾ ಇದಿಷ್ಟು ಸ್ನೇಹಿತರೆ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು. ಅದು ಮುಂದೆ ಹೋಗುತ್ತಾ ಹೋಗೋದಿಲ್ವಾ ಅದನ್ನ ಕಾದು ನೋಡೋಣ. ಇನ್ನು 25/8/2024 ಸಮಯ ಇದೆ. ಅಭ್ಯರ್ಥಿಗಳ ಈ ಒಂದು ಸ್ಪರ್ಧಾರ್ಥಿಗಳ ಒತ್ತಾಯಕ್ಕೆ ಮಣಿದು KPSC ಈ ಒಂದು ಎಕ್ಸಾಮ್ ಅನ್ನ ಮುಂದೂಡಲಿ ಅಂತ ಆಶಿಸ್ತಾ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಇತ್ತು, ಅದನ್ನ ನಿಮ್ಗೆ ತಿಳಿಸಿದ್ದೀನಿ. ಇದೇ ರೀತಿಯಾದ ಎಕ್ಸಾಮ್ ಏನಿದೆ, ಇದೇ ರೀತಿಯಾದ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಹಾಗೂ ಆನ್ಲೈನ್ ನಲ್ಲಿ ನಾವು ಉಚಿತ ಆನ್ಲೈನ್ ತರಗತಿಯನ್ನ ನಿಮ್ಗೆ ತಗೊಳ್ತೀವಿ. ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.